ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಮೇಧ ಐಎಎಸ್. ನಾನು ನಿಮ್ಮ ಸುಭಾಷ್. ಇವತ್ತು ಹೊಸ ಪೇಪರ್ನೊಂದಿಗೆ ಬಂದಿದ್ದೇನೆ. ಇದು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ನಾನ್ HK ಸಬ್ಜೆಕ್ಟ್ ಕೋಡ್ 651 ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಪೇಪರ್ನ ಕಮ್ಯುನಿಕೇಶನ್ ಪೇಪರ್. ಅದರಲ್ಲಿ ಕಂಪ್ಯೂಟರ್ನ ಡಿಸ್ಕಸ್ ಮಾಡೋಣ, ಕಂಪ್ಯೂಟರ್ ನಾಲೆಡ್ಜ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಬನ್ನಿ. ಮೊದಲನೇ ಪ್ರಶ್ನೆ ನೋಡೋಣ. Which of the following PowerPoint view is mainly used to show each slide of the presentation in the form of thumbnails and also useful to rearrange the slides? ಬಹಳ ದೊಡ್ಡ ಪ್ರಶ್ನೆ ಕೇಳಿದ್ದಾನೆ. ದೊಡ್ಡದಾಗಿ ಇದ್ದಷ್ಟು ಪ್ರಶ್ನೆ ನಿಮಗೆ ಇನ್ಫಾರ್ಮೇಶನ್ ಜಾಸ್ತಿ ಕೊಡ್ತಾ ಇದ್ದಾನೆ ಎಕ್ಸಾಮಿನರ್ ಯಾವಾಗಲೂ. ಅದನ್ನ ಅರ್ಥ ಮಾಡ್ಕೋಬೇಕು. ಬಹಳ ಕಷ್ಟ. ದೊಡ್ಡ ಪ್ರಶ್ನೆ ಏನು ಅರ್ಥ ಆಗ್ತಿಲ್ಲ ಅಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಗೊತ್ತಿರಬೇಕು, ಕಾನ್ಸೆಪ್ಟ್ಸ್ ಕ್ಲಾರಿಟಿ ಇರಬೇಕು. ಸೊ ಏನ್ ಕೇಳಿದಾನೆ? ಪವರ್ ಪಾಯಿಂಟ್ view is mainly used to show each slide of the presentation in the form of thumbnail. ಸೊ ಮೊಬೈಲ್ ಅಲ್ಲಿ thumbnail, ನೀವು ಯೂಟ್ಯೂಬ್ ಅಲ್ಲಿ ಓಪನ್ ಮಾಡಿದಾಗ ವಿಡಿಯೋದು thumbnail ಇರುತ್ತಲ್ಲ, thumbnail ಅಂಡ್ ಆಲ್ಸೋ ಯೂಸ್ಫುಲ್ ಟು ರೀಅರೇಂಜ್ ಸ್ಲೈಡ್ಸ್. ಈ ಕೆಳಗಿನ ಯಾವ ಪವರ್ ಪಾಯಿಂಟ್ ನ ವೀಕ್ಷಣೆಯನ್ನು ಮುಖ್ಯವಾಗಿ ಪ್ರತಿ ಸ್ಲೈಡ್ ಅನ್ನು thumbnail ರೂಪದಲ್ಲಿ ತೋರಿಸಲು ಮತ್ತು ಸ್ಲೈಡ್ಗಳನ್ನು ಮರು ಹೊಂದಿಸಲು ಬಳಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಫಸ್ಟ್ ಒನ್ ಸ್ಲೈಡ್ ಮಾಸ್ಟರ್, ಸೆಕೆಂಡ್ ಸ್ಲೈಡ್ ಶೋ, ಥರ್ಡ್ ನೋಟ್ಸ್ ಮಾಸ್ಟರ್, ಫೋರ್ತ್ ಸ್ಲೈಡ್ ಸಾರ್ಟರ್. ಹೇಳಿ, ಇದಕ್ಕೆ ಉತ್ತರ ಏನು ಸ್ನೇಹಿತರೆ? ಇದಕ್ಕೆ ಉತ್ತರ ಸ್ಲೈಡ್ ಸಾರ್ಟರ್. ಇಲ್ಲಿ ಏನ್ ಹೇಳಿದ್ದಾನೆ? ಥಂಬ್ನೇಲ್ ಆಗಿ ನೋಡ್ಬೇಕು ನಾನು, ಮತ್ತೆ ರೀಅರೇಂಜ್ ಮಾಡಬೇಕು. ಪ್ರಶ್ನೆನ ಅದಕ್ಕೆ ನೀಟಾಗಿ ಗಮನವಿಟ್ಟು ಓದ್ಬೇಕು. ಸ್ಲೈಡ್ ಮಾಸ್ಟರ್ ಅಲ್ಲ, ಸ್ಲೈಡ್ ಶೋ ಅಲ್ಲ. ಸ್ಲೈಡ್ ಶೋದ ಶಾರ್ಟ್ಕಟ್ ಕೀ ಏನು ಅದನ್ನು ಕೇಳಿದಾನೆ. ಓಕೆ, ಶಾರ್ಟ್ಕಟ್ ಕೀ ಏನು ಸ್ಲೈಡ್ ಶೋ ಮಾಡ್ಲಿಕ್ಕೆ? ಹೇಳಿ, ಏನು? F5. ನೋಟ್ಸ್ ಮಾಸ್ಟರ್ ಇದು ಕೂಡ ಅಲ್ಲ. ಏನಕ್ಕೆ ಸ್ಲೈಡ್ ಸಾರ್ಟರ್? ನಾನು ರೀಅರೇಂಜ್ ಮಾಡಬೇಕು. ಓಕೆ, ನನ್ಗೆ ಈ ಸ್ಲೈಡು ಇಲ್ಲಿ ಬರಬೇಕು, ಮೂರನೇ ಸ್ಲೈಡು 8ನೇ ಸ್ಲೈಡ್ಗೆ ಹೋಗ್ಬೇಕು, 8ನೇದು 5ಕ್ಕೆ ಬರಬೇಕು. ಈ ತರ ರೀಅರೇಂಜ್ ಮಾಡಬೇಕು ಅಂದ್ರೆ ಅದನ್ನ ನಾವೇನ್ ಮಾಡ್ತೀವಿ? ಸಾರ್ಟ್ ನ ಅರ್ಥ ಟು ಅರೇಂಜ್. ನನಗೆ ನೇಮ್ ವೈಸ್ ಸಾರ್ಟ್ ಮಾಡು, ನನಗೆ ಮೆಮೊರಿ ಸೈಜ್ ಎಷ್ಟಿದೆ ಅದ್ರ ಮೇಲೆ ಸಾರ್ಟ್ ಮಾಡು. ನೀವು ಕಂಪ್ಯೂಟರ್ ಯೂಸ್ ಮಾಡಿರ್ತೀರ ಅನ್ಕೊಂತೀನಿ. ಅದರಲ್ಲಿ ನೀವು ಫೋಲ್ಡರ್ನ ಅಸೆಂಡಿಂಗ್ ಟು ಡಿಸೆಂಡಿಂಗ್ ಟು ಅಸೆಂಡಿಂಗ್, ನಿಮ್ಮ ಮೆಮೊರಿ ದೊಡ್ಡದಿಂದ ಕಡಿಮೆ, ಅದರಲ್ಲಿ ಸಾರ್ಟ್ ಮಾಡು. ಸೊ ರೀಅರೇಂಜ್ ಆಫ್ ಸ್ಲೈಡ್ಸ್ ಅಂಡ್ ಟು ಸಿ ಇನ್ ಥಂಬ್ನೇಲ್ ಅಂದ್ರೆ ಸ್ಲೈಡ್ ಅನ್ನ ಸಾರ್ಟ್ ಮಾಡು, ಸ್ಲೈಡ್ ಸಾರ್ಟರ್. ಇಲ್ಲಿ ಏನ್ ಮಾಡುತ್ತಪ್ಪ ಅಂದ್ರೆ, ಸೊ ಸ್ಲೈಡ್ ಸಾರ್ಟರ್ ಅಲ್ಲಿ ಏನಾಗುತ್ತೆ, ನಿಮ್ಮ ಎಲ್ಲಾ ಸ್ಲೈಡ್ಗಳು ಸ್ಲೈಡ್ 1, ಸ್ಲೈಡ್ 2, ಸ್ಲೈಡ್ 1, ಸ್ಲೈಡ್ 2, ಸ್ಲೈಡ್ 3, ಸ್ಲೈಡ್ N ಇವೆಲ್ಲವೂ ಒಂದೇ ಪರದೆಯಲ್ಲಿ ನಿಮಗೆ ಕಾಣ ಸಿಗುತ್ತದೆ. ಥಂಬ್ನೇಲ್ ತರ ಯಾವ್ದಾವ್ದಿದೆ ಅಂತ, ಯಾವ ರೀತಿ ಕಾಣ್ತಾ ಇದೆ ಅಂತ. ನೀವು ಇಲ್ಲಿ ಬೇಕಾದ್ರೆ ಸಾರ್ಟ್ ಮಾಡ್ಕೋಬಹುದು. N 2ಕ್ಕೆ ಹಾಕೋಬಹುದು, 2 3ಕ್ಕೆ ಹಾಕೋಬಹುದು, ಯಾವ ರೀತಿ ಬೇಕಾದ್ರೂ ಅರೇಂಜ್ ಮಾಡ್ಕೋಬಹುದು. ಸೊ ಇದು ಸ್ಲೈಡ್ ಸಾರ್ಟರ್. ಸ್ಲೈಡ್ ಮಾಸ್ಟರ್ ಏನ್ ಮಾಡುತ್ತೆ? ಮೊದಲನೇ ಕ್ಲಾಸಲ್ಲಿ ನಾನು ಇದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸ್ಲೈಡ್ ಮಾಸ್ಟರ್ ಏನ್ ಮಾಡುತ್ತೆ? ಸ್ಲೈಡ್ ಶೋದ ಶಾರ್ಟ್ಕಟ್ ಏನು, ಅದನ್ನ ಹೆಂಗ್ ಎಂಡ್ ಮಾಡ್ಬೋದು, ಕ್ಯಾನ್ಸಲ್ ಹೆಂಗ್ ಮಾಡ್ಬೋದು. ನೋಟ್ಸ್ ಮಾಸ್ಟರ್ ಏನಕ್ಕೆ? ಓಕೆ, ಎಲ್ಲದನ್ನು ತಿಳ್ಕೊಳ್ಳಿ. ಬೇಸಿಕ್ ಫಂಕ್ಷನ್ಸ್ ಆಫ್ MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್. ಓಕೆ, ಇಂದಿನ ಕ್ಲಾಸಲ್ಲಿ ಹೇಳಿದಂತೆ ಬಹಳ ಇಂಪಾರ್ಟೆಂಟು. ಶಾರ್ಟ್ಕಟ್ ಕೀಸ್, ಫಂಕ್ಷನಲ್ ಕೀಸ್ ಬಹಳ ಇಂಪಾರ್ಟೆಂಟು. ನಿಮಗೆ 30ರಲ್ಲಿ 15 ಪ್ರಶ್ನೆ, 50% ವೈಟೇಜ್ ಈ 3 ಟಾಪಿಕ್ ಅಲ್ಲೇ ಬರ್ತಾ ಇದೆ. ಇಲ್ಲಿ ಉತ್ತರ ಆಪ್ಷನ್ 4 ಸ್ಲೈಡ್ ಸಾರ್ಟರ್. ಮತ್ತೆ ಪವರ್ ಪಾಯಿಂಟ್ ನಲ್ಲೇ ಪ್ರಶ್ನೆ. ವಿಚ್ ಆಫ್ ದಿಸ್ ಪವರ್ ಪಾಯಿಂಟ್ ಫೀಚರ್ಸ್ ವುಡ್ ಅಲೋ ಎನಿ ಯೂಸರ್ ಟು ಕ್ರಿಯೇಟ್ ಅ ಗಿವನ್ ಸಿಂಪಲ್ ಪ್ರೆಸೆಂಟೇಶನ್ ಕ್ವಿಕರ್? ಒಂದು ಸಿಂಪಲ್ ಪ್ರೆಸೆಂಟೇಶನ್ ನ ಕ್ವಿಕ್ ಆಗಿ ನಿಮಗೆ ನಾನು ಅರೇಂಜ್ ಮಾಡ್ಕೋಬೇಕು ಅಂದ್ರೆ ಯಾವ ಪವರ್ ಪಾಯಿಂಟ್ ನ ಫಂಕ್ಷನ್ ನನಗೆ ಅಥವಾ ಫೀಚರ್ ನನಗೆ ಸಹಾಯ ಮಾಡುತ್ತೆ? ಹೌದಲ್ಲ? ಈ ಕೆಳಗಿನ ಯಾವ ವೈಶಿಷ್ಟ್ಯತೆಯು ಪವರ್ ಪಾಯಿಂಟ್ ನ ಬಳಕೆದಾರರಿಗೆ ಸರಳವಾಗಿ ಮತ್ತು ವೇಗವಾಗಿ ಪ್ರಸ್ತುತಿಯನ್ನು ಸೃಷ್ಟಿಸಲು ಸಹಕರಿಸುತ್ತದೆ? ಪ್ರಸ್ತುತಿ ಅಂದ್ರೆ ಪ್ರೆಸೆಂಟೇಶನ್ ಮಾಡಲು ಹೆಲ್ಪ್ ಮಾಡುತ್ತೆ. ಯಾವುದು?
ಚಾರ್ಟ್ ವಿಜಾರ್ಡ್, ಟ್ರಾನ್ಸಿಷನ್ ವಿಜಾರ್ಡ್, ಆನಿಮೇಷನ್ಸ್, ನಾಲ್ಕನೇದು ಆಟೋ ಕಂಟೆಂಟ್ ವಿಜಾರ್ಡ್. ಹೇಳಿ ಉತ್ತರ ಇದಕ್ಕೆ ಸ್ನೇಹಿತರೆ, ಏನು ಉತ್ತರ ಇದಕ್ಕೆ? ನಾನು ಸ್ಲೈಡ್ಸ್ಗಳನ್ನ ಪ್ರೆಸೆಂಟೇಷನ್ನ ಮಾಡಬೇಕು. ಚಾರ್ಟ್ ವೆರಿ ಸ್ಪೆಸಿಫಿಕ್ ಚಾರ್ಟ್ ಅಲ್ಲ. ಟ್ರಾನ್ಸಿಷನ್ ವಿಜಾರ್ಡಾ? ಟ್ರಾನ್ಸಿಷನ್ ಅಂದ್ರೆ ಏನು? ಬದಲಾಯಿಸ್ಬೇಕು ನಾನು ಏನಾದ್ರು ಅಂದ್ರೆ ಯೂಸ್ ಮಾಡ್ತೀನಿ. ನಾನಿಲ್ಲಿ ಹೊಸ ಪ್ರೆಸೆಂಟೇಷನ್ನೇ ಶುರು ಮಾಡಬೇಕು. ಆನಿಮೇಷನ್ಸ್ ಎಲ್ಲ ಕೇಳಿದ್ದೀರಾ. ಆನಿಮೇಷನ್ಸ್ ಪವರ್ ಪಾಯಿಂಟ್ ನ ಕ್ರಿಯೇಟ್ ಮಾಡಲ್ಲ, ಬಟ್ ಪವರ್ ಪಾಯಿಂಟ್ ಅಲ್ಲಿ ಯಾವ್ದಾದ್ರು ಒಂದು ಪಿಕ್ಚರ್ ಅಥವಾ ಆಕೃತಿನ ಆನಿಮೇಟ್ ಮಾಡ್ಲಿಕ್ಕೆ, ಕೈ ಕಾಲು ಆಡಿಸ್ಲಿಕ್ಕೆ, ಓಕೆ, ಎಷ್ಟೊಂದು ಕಾರ್ಟೂನ್ ನೆಟ್ವರ್ಕ್ ಆನಿಮೇಷನ್ಸ್ ನೋಡಿರ್ತಾರಲ್ವಾ, ಅದೆಲ್ಲ ಆನಿಮೇಷನ್ ಸಾಫ್ಟ್ವೇರ್. ಪ್ರೆಸೆಂಟೇಷನ್ ಅಲ್ಲಿ ಸ್ಮಾಲ್ ಆನಿಮೇಷನ್ಸ್ ಯು ಕ್ಯಾನ್ ಡು. ಈ ಜಿಫಿ ಇಮೇಜಸ್ ಇರುತ್ತಲ್ಲ, ಆ ರೀತಿ ಮಾಡ್ಬೋದು. ಏನೋ ಉತ್ತರ ಇದಕ್ಕೆ? ಆಟೋ ಕಂಟೆಂಟ್ ವಿಜಾರ್ಡ್. ಮೆಜಿಷಿಯನ್ಗಳಿಗೆ ವಿಜಾರ್ಡ್ ಅಂತಾನು ಅಂತಾರೆ. ಅದೇ ತರ ಪವರ್ ಪಾಯಿಂಟ್ ಮೆಜಿಷಿಯನ್ಗೆ ನಾವ್ ಏನ್ ಕೇಳ್ಕೊಂತೀವಿ? ಪ್ರಶ್ನೆ ಕೊಡ್ತೀವಿ, ನನಗೆ ಈ ರೀತಿ ಪವರ್ ಪಾಯಿಂಟ್ ಕ್ರಿಯೇಟ್ ಆಗ್ಬೇಕು, ನಾನು ಈ ಸಬ್ಜೆಕ್ಟ್ ಮೇಲೆ ಮಾಡ್ತಾ ಇದ್ದೀನಿ, ನಾನು ಈ ಭಾಷೆಗೆ ಇದನ್ನ ನಾನು ಒಪ್ಪಿಸ್ಬೇಕು, ಇದು ನನ್ನ ಕಂಟೆಂಟ್ ತಗೊಳಪ್ಪ ಅಂತ ಪವರ್ ಪಾಯಿಂಟ್ಗೆ ಕೊಟ್ರೆ, ಆಟೋ ಕಂಟೆಂಟ್ಗೆ ನನ್ನ ಕಂಟೆಂಟ್ ನ ಕೊಟ್ರೆ, ಆಟೋ ಕಂಟೆಂಟ್ ವಿಜಾರ್ಡ್ ಏನ್ ಮಾಡುತ್ತೆ? ಸ್ಲೈಡ್ಸ್ ಗಳಾಗಿ ಮಾಡಿ, ಬ್ಯಾಕ್ ಗ್ರೌಂಡ್ ಏನ್ ಬೇಕು ಅದೆಲ್ಲ ತಿಳ್ಕೊಂಡು ನೀಟಾಗಿ ಸ್ಲೈಡ್ಸ್ ಮಾಡಿ ಅದು ನನಗೆ ವಾಪಸ್ ಕೊಡುತ್ತೆ. ಪ್ರೆಸೆಂಟೇಷನ್ ರೆಡಿ ಫಾರ್ಮೆಟ್ ಅಲ್ಲಿ ವಾಪಸ್ ಕೊಡುತ್ತೆ. ಸೊ ಆಪ್ಷನ್ ಇಸ್ ಆನ್ಸರ್ 4. ಯೂಸರ್ ಟು ಕ್ರಿಯೇಟ್ ಎ ಗಿವನ್ ಸಿಂಪಲ್ ಪ್ರೆಸೆಂಟೇಷನ್ ಕ್ವಿಕ್. ಅರ್ಥ ಆಯ್ತಲ್ಲ? ಪ್ರಶ್ನೆ ಓದಿದ್ರೆ ಎಷ್ಟೋ ಸತಿ ಪ್ರಶ್ನೆಲೆ ನಿಮಗೆ ಉತ್ತರ ಇದೆ. ಏನ್ ಬೇಕು ಅನ್ನೋದನ್ನ ಪ್ರಶ್ನೆಲೆ ತಿಳ್ಕೊಳ್ಬಹುದು, ಅದನ್ನ ಉತ್ತರಿಸ್ಲೂಬಹುದು. ಇನ್ನು ಉಳಿದಿದ್ದು ಅದಕ್ಕೆ ತಾಳೆನೇ ಆಗಲ್ಲ, ಸಿಂಕೆ ಆಗಲ್ಲ. ಆಪ್ಷನ್ಸ್ಗಳು ಮ್ಯಾಕ್ಸಿಮಮ್ ಟೈಮ್ ಸಿಂಕ್ ಆಗಲ್ಲ. ದ ಕೀ, ಮೂರನೇ ಪ್ರಶ್ನೆ ಹೋಗೋಣ. ದ ಕೀ ಸೀಕ್ವೆನ್ಸ್ ಫಾರ್ ದ ವರ್ಡ್ ವಾರ್ತೆಗಳು ಕನ್ನಡದಲ್ಲಿದೆ. ಇನ್ ನುಡಿ 6.0 ವರ್ಷನ್ ಈಸ್. ವಾರ್ತೆಗಳನ್ನ ಹೆಂಗಪ್ಪ ಬರೆಯೋದು? ವಾರ್ತೆ ವಾ ಇದೆ. ಸೊ ವಾರ್ತೆ ಪದದ ನುಡಿ 6.0 ವರ್ಷನಲ್ಲಿ ಕೀ ಸೀಕ್ವೆನ್ಸ್ ಹೆಂಗೆ? ಸೊ ಇಂಗ್ಲಿಷ್, ಓಕೆ, ಆಲ್ಫಾಬೆಟ್ಸ್ ಇಂಗ್ಲಿಷ್ ಅಲ್ಲೇ ಇರುತ್ತೆ. ನಾವು ಫಸ್ಟ್ ನುಡಿಲಿ ಕನ್ನಡ ಬರಿಬೇಕಂದ್ರೆ ಏನ್ ಮಾಡ್ಬೇಕು? ಸ್ಕ್ರಾಲ್ ಲಾಕ್ ನ ಆನ್ ಮಾಡ್ಕೋಬೇಕು. ಸ್ಕ್ರಾಲ್ ಲಾಕ್. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಟಾಗಲ್ ಕೀ. ಈ ಪ್ರಶ್ನೆ ಮೊನ್ನೆ ನಡೆದ KEA 708 ಎಕ್ಸಾಮ್ ಇತ್ತಲ್ಲ, ಅಲ್ಲಿ ಕೇಳಿದಾನೆ. ದ ಕ್ಯಾಪ್ ಲಾಕ್, ನಂಬರ್ ಲಾಕ್, ನಮ್ ಲಾಕ್ ಅಂಡ್ ಸ್ಕ್ರಾಲ್ ಲಾಕ್ ಆರ್ ವಾಟ್ ಟೈಪ್ ಆಫ್ ಕೀಸ್? ದೇ ಆರ್ ಟಾಗಲ್ ಕೀಸ್. ಏನಕ್ಕೆ ಟಾಗಲ್ ಕೀಸ್ ಅಂತಾರೆ ಅಂದ್ರೆ, ಸ್ಕ್ರಾಲ್ ಲಾಕ್ ಆನ್ ಮಾಡಿದ್ರೆ ನಾನು ಇಂಗ್ಲಿಷ್ ಇಂದ ಕನ್ನಡನ ಬರೀಲಿಕ್ಕೆ ಸಹಾಯ ಆಗುತ್ತೆ. ಸೊ ಟಾಗಲ್ ಸ್ವಿಚ್ ಮಾಡುತ್ತೆ. ಟಾಗಲ್ ಅಂದ್ರೆ ಏನು? ಟು ಸ್ವಿಚ್ ಫ್ರಮ್ ಇಂಗ್ಲಿಷ್ ಟು ಕನ್ನಡ. ನನಗೆ ಕ್ಯಾಪಿಟಲ್ ಬೇಕು ಅಂದ್ರೆ ಕ್ಯಾಪಿಟಲ್ ಲಾಕ್ಸ್, ನಂಬರ್ ಬೇಕು ಅಂದ್ರೆ ನಮ್ ಲಾಕ್ ಆನ್ ಮಾಡಿದ್ರೆ ಮಾತ್ರ ನಾನು ಆ ಬರವಣಿಗೆಯಲ್ಲಿ ಬರಿಬಹುದು. ಕನ್ನಡದಲ್ಲಿ ಬರಿಬೇಕು ಅಂದ್ರೆ ನಾನು ನುಡಿ ಸಾಫ್ಟ್ವೇರ್ ಅಲ್ಲಿ ಸ್ಕ್ರಾಲ್ ಲಾಕ್ ಆನ್ ಮಾಡ್ಕೊಂಡು ಟೈಪ್ ಮಾಡಿದ್ರೆ ಮಾತ್ರ ನನಗೆ ಕನ್ನಡ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಹಂಗಾಗಿ ಈ ಕೀಗಳನ್ನ ನಾವೇನಂತ ಕರಿತೀವಿ? ಟಾಗಲ್ ಕೀಸ್. ಓಕೆ, ಇಲ್ಲಿ ಎಲ್ಲಾ ಕಾನ್ಸೆಪ್ಟ್ಸ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ ಡೀಟೇಲ್ಡ್ ಆಗಿ. ಸೊ ನಾವೇನ್ ಮಾಡಿದೀವಿ, ಹಾಗಾಗಿ ಅಶ್ವಮೇಧ IAS ಆಪ್ ನಲ್ಲಿ ನಿಮಗೋಸ್ಕರ ಕಮ್ಯುನಿಕೇಶನ್ ಕೋರ್ಸ್ ಅನ್ನ ಲಾಂಚ್ ಮಾಡಿದೀವಿ. ಭರತ್ ಸರ್ ಇಂಗ್ಲಿಷ್ ಹೇಳ್ಕೊಡ್ತಾ ಇದ್ದಾರೆ, ನಾನು ನಿಮ್ಮ ಸುಭಾಷ್ ಕಂಪ್ಯೂಟರ್ ಸೈನ್ಸ್ ನ ಬೇಸಿಕ್ಸ್ ಇಂದ ಓಕೆ ಅಡ್ವಾನ್ಸ್ಡ್ ವರ್ಗು ಏನೇನೆಲ್ಲ ಕಾನ್ಸೆಪ್ಟ್ಸ್ ಬಹಳ ಇಂಪಾರ್ಟೆಂಟು ಅದನ್ನೆಲ್ಲ ನೀಟಾಗಿ 5 ಮಾಡ್ಯೂಲ್ಗಳಲ್ಲಿ ನಿಮಗೆ ಪಾಠ ಮಾಡಿದ್ದೇವೆ. ನೆಕ್ಸ್ಟ್ ಬರುವ ನಾನ್ HK ಎಕ್ಸಾಮ್ನ ಫೋಕಸ್ ಆಗಿ ಇಟ್ಕೊಂಡು ಅಷ್ಟರೊಳಗೆ ಮುಗಿಸ್ಬೇಕು ಅಂತ ನಾವು 3 days ಬ್ಯಾಕ್ ಈ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ದೇವೆ. ನಿಮಗೆ ಅದು ಬೇಕಾದಲ್ಲಿ ಬೇಸಿಕ್ಸ್ ಇಂದ ಕಂಪ್ಲೀಟ್ ಆಗಿ ಕಂಪ್ಯೂಟರ್ ನಾನು ಕಲಿಬೇಕು, ಇಂಗ್ಲಿಷ್ ನಾನು ತಿಳ್ಕೋಬೇಕು ಅಂದ್ರೆ ಏನ್ ಮಾಡಿ, ಅಶ್ವಮೇಧ IAS ಆಪ್ನ ಡೌನ್ಲೋಡ್ ಮಾಡಿ, ಅಲ್ಲಿ ಕಮ್ಯುನಿಕೇಶನ್ ಕೋರ್ಸ್ ಕ್ರ್ಯಾಶ್ ಕೋರ್ಸ್ ಇದೆ, ಅಲ್ಲಿಗೆ ಸಬ್ಸ್ಕ್ರೈಬ್ ಆಗಿ. ಅದು ನಿಮಗೆ ಇದೊಂದೇ ಎಕ್ಸಾಮ್ ಅಲ್ಲ, ಮುಂದೆ ಬರೋ ಈ ವರ್ಷದಲ್ಲಿ ಬರೋ ಎಲ್ಲಾ ಎಕ್ಸಾಮ್ಸ್ಗೂ ಉಪಯೋಗ ಆಗುತ್ತೆ. ಇದು ಅರ್ಥ ಆಯ್ತಲ್ಲ ಈ ಕಾನ್ಸೆಪ್ಟ್. ಈಗ ಹೆಂಗೆ ಬರಿಬೇಕು ಕನ್ನಡದಲ್ಲಿ ವಾರ್ತೆಗಳು ಹೇಳಿ ಸ್ನೇಹಿತರೆ, ಯಾವ ಆಪ್ಷನ್ ಕರೆಕ್ಟ್ ಇದಕ್ಕೆ? ವಾರ್ತೆಗಳು ವಾ ಅಂದ್ರೆ VA ಇರ್ಲೇಬೇಕು, ವ ಮಾಡುತ್ತೆ.
ಎ ಹೊಡೆದ್ರೆ ವಾ ಆಗುತ್ತೆ. ಸೊ ವಿ ಎ ಯಾವ್ದಿದೆ? ಇದಿಲ್ಲ, ಈ 3 ಇದೆ. ಸೊ ವಾರ್ತೆಗಳು ಅರ್ಕಾವತ್ತು ಬರಬೇಕು ಅಂದ್ರೆ ಯಾವ್ದಾದ್ರು ಅಕ್ಷರದಲ್ಲಿ ಆರ್ ಇರ್ಲೇಬೇಕು. ಆರ್ ಮತ್ತೆ ಎಫ್ ಏನ್ ಮಾಡುತ್ತೆ? ವಾರ್ತೆ. ಎಫ್ ತ ಕೊಡುತ್ತೆ, ಸ್ವರ ಇರಲ್ಲ. ಆಮೇಲೆ ಆರ್ ಏನ್ ಮಾಡುತ್ತೆ? ಇಲ್ಲಿ ಇವೆರಡು ಆಪ್ಷನ್ ಅಲ್ಲೂ ಇಲ್ಲ, ಆರ್ ಇದೊಂದೇ ಆಪ್ಷನ್ ಅಲ್ಲಿ ಇರೋದು. ಆರ್ ಏನ್ ಮಾಡುತ್ತೆ? ನಿಮಗೆ ಅರ್ಕಾವತ್ ಕೊಡುತ್ತೆ. ಇದು ಕೊಡುತ್ತೆ, ಆಯ್ತಲ್ಲ? ಇದು ಕೊಡುತ್ತೆ. ಎಫ್ ಥಾನ್ ಏನ್ ಮಾಡುತ್ತೆ? ಅರ್ಧ ಕೊಡುತ್ತೆ. ಅದಾದ್ಮೇಲೆ ಏನ್ ಬೇಕೋ ನಾನು ಅದನ್ನ ಕೊಡ್ಕೋಬಹುದು. ಈ ಕೊಟ್ರೆ ಥೇ, ಐ ಕೊಟ್ರೆ ತಿ, ಅದು ಕೊಡುತ್ತೆ. ಸೊ ಆರ್ ಎಫ್ ಏನ ಕೊಡುತ್ತೆ? ಅರ್ಕಾವತ್ತು ಮತ್ತೆ ತಾದು ಬರೀ ಕಾಗುಣಿತಾಕ್ಷರ ಕೊಡುತ್ತೆ. ನೆಕ್ಸ್ಟ್ ಟಿ ಇ ಏನ್ ಮಾಡುತ್ತೆ? ವಾರ್ತೆಗಳು, ಥೇ ಮಾಡುತ್ತೆ. ಜಿ ಗ, ಜಿ ಎ ಕೊಟ್ರೆ ಗ ಆಗುತ್ತೆ. ಸೊ ವಿ ಎ ಕೊಟ್ರೆ ವಾ, ವಾರ್ತೆಗಳು. ಎಲ್ ಕೊಟ್ರೆ ಲಾ ಆಗುತ್ತೆ, ಯು ಕೊಟ್ರೆ ಲು ಆಗುತ್ತೆ. ಸೊ ವಾರ್ತೆಗಳು ಬರಬೇಕು ಅಂದ್ರೆ ವಿ ಎ ಆರ್ ಎಫ್ ತೆ ಬರಬೇಕು. ಥಾಗೆ ಟಿ, ಈಗೆ ತೆ, ಗಳಿಗೆ ಜಿ ಎಲ್ ಯು. ವಿ ಎ ಆರ್ ಎಫ್ ಟಿ ಇ ಜಿ ಎಲ್ ಯು ಯಾವ್ದ್ರಲ್ಲಿದೆ? ವಾರ್ತೆಗಳು. ಸೊ ನೀವು ನುಡಿ ಉಪಯೋಗಿಸಿದ್ರೆ ಕಂಪ್ಯೂಟರ್ನಲ್ಲಿ, ಅದನ್ನ ಕನ್ನಡದಲ್ಲಿ ನೀವು ಟೈಪ್ ಮಾಡಿದ್ರೆ, ಬರೀತಿದ್ರೆ ನಿಮಗೆ ಇದಕ್ಕೆ ಉತ್ತರ ಸುಲಭವಾಗಿ ತಿಳಿಯುತ್ತೆ. ಬಟ್ ಅದರ್ ಫಂಕ್ಷನ್ಸ್ನ ನೀವು ತಿಳ್ಕೊಂಡಿರ್ಬೇಕು. ಸ್ಕ್ರಾಲ್ ಕೀ ಏನು ಕಾನ್ ಆಗ್ಬೇಕು, ಏನ್ ಕೀ ಅಂತಾರೆ ಅದನ್ನ, ಟಾಗಲ್ ಕೀ. ನುಡಿನ ಯಾರು, ಸೊ ನುಡಿ ಸಾಫ್ಟ್ವೇರ್ನ ಯಾರು ಡೆವಲಪ್ ಮಾಡಿದ್ದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇವೆಲ್ಲ ಬೇಸಿಕ್ಸ್ ನ ಕ್ವಶನ್ಸ್ ಕೇಳ್ತಾ ಇದ್ದಾನೆ. ನೆಕ್ಸ್ಟ್ ಹೋಗೋಣ. To operate ನುಡಿ ಸಾಫ್ಟ್ವೇರ್ in computer system, which key should be on? ನೋಡಿ, ಒಂದು ಟಾಪಿಕ್ ತಗೊಂಡ ಅಂದ್ರೆ ನೀವು ಏನ್ ಮಾಡ್ಬೇಕು? ಒಂದೊಂದು ಟಾಪಿಕ್ ಇದೇ ಐಲ್ಡಿಂಗ್ ಟಾಪಿಕ್ ಅಂದ್ರೆ ಏನ್ ಹೇಳಿ, HYTs ನಾವ್ ಏನ್ ಮಾಡ್ತಾ ಇದೀವಿ ಐಲ್ಡಿಂಗ್ ಟಾಪಿಕ್ಸ್ ಅಂದ್ರೆ, ಈಗ ನಾನು ನುಡಿ ತಗೊಂಡ್ರೆ ಎಲ್ಲೆಲ್ಲಿಂದ ಪ್ರಶ್ನೆ ಬರ್ತಾ ಇದೆ ಅಲ್ಲೇ ಕೇಳ್ತಾ ಇದ್ದಾನೆ ಸ್ಪೆಸಿಫಿಕ್ ಆಗಿ. ಅದ್ರಲ್ಲೇ ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಡೆಪ್ತ್ ಅಲ್ಲಿ ಕೇಳ್ತಾನೆ. ಈಗಿನ್ನು ನಾನು ಹೇಳ್ದೆ ಲಾಸ್ಟ್ ಎಕ್ಸ್ಪ್ಲೈನ್, ನುಡಿ ತಂತ್ರಾಂಶವನ್ನು ಗಣಕ ಯಂತ್ರದಲ್ಲಿ ಉಪಯೋಗಿಸಲು ಯಾವ ಕೀ ಆನ್ ಆಗಿರ್ಬೇಕು? ಕ್ಯಾಪಿಟಲ್ ಲಾಕ, ಸ್ಕ್ರಾಲ್ ಲಾಕ, ನಮ್ ಲಾಕ, ಇನ್ಸರ್ಟ್ ಕೀನ? ಇದಕ್ಕೆ ಆನ್ಸರ್ ಏನ್ ಹೇಳಿ? ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ಸ್ಕ್ರಾಲ್ ಲಾಕ್. ಈ ಎಲ್ಲಾ ಕೀಸ್ನು ಏನ್ ಹೇಳ್ತೀವಿ? ಈ 3 ಕೀಗಳನ್ನ ಏನ್ ಹೇಳ್ತೀವಿ? ಟಾಗಲ್ ಕೀಸ್. ಟಾಗಲ್ ಕೀಸ್. ಸೊ ದೀಸ್ ಆರ್ ದ ಯೀಲ್ಡಿಂಗ್ ಟಾಪಿಕ್ಸ್. ನುಡಿಯಲ್ಲಿ ಏನ್ ಕೇಳ್ತಾ ಇದ್ದಾನೆ? ಹೆಂಗೆ ಪದಗಳನ್ನ ಬರಿಬೇಕು, ಆರ್ ಎಫ್ ಥವತ್ತೆಲ್ಲಿ ಉಪಯೋಗಿಸ್ತೀವಿ, ಅರ್ಕಾವತ್ತೆಲ್ಲಿ ಉಪಯೋಗಿಸ್ತೀವಿ, ಅದ್ರ ಮೇಲೆ ಕೇಳ್ತಾ ಇದ್ದಾನೆ. ನುಡಿ ವರ್ಷನ್ ಯಾರು ಡೆವಲಪ್ ಮಾಡಿದ್ದು, ನುಡಿಗೆ ಕೀ ಯಾವ್ದು ಆನ್ ಆಗಿರ್ಬೇಕು, ಆ ಕೀಯ ವೈಶಿಷ್ಟ್ಯತೆಗಳೇನು, ಓಕೆ, MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್ ಫೀಚರ್ಸ್ ಏನು, ಬೇಸಿಕ್ ಫೀಚರ್ಸ್ ಇಂದ ಹಿಡಿದು ಅಡ್ವಾನ್ಸ್ ಫೀಚರ್ಸ್ ವರ್ಗೂ ಪ್ರಶ್ನೆ ಕೇಳ್ತಾ ಇದ್ದಾನೆ. ಶಾರ್ಟ್ಕಟ್ ಕೀಸ್, ಫಂಕ್ಷನಲ್ ಶಾರ್ಟ್ಕಟ್ ಕೀಸ್, ಓಕೆ, ಟೂಲ್ ಕೀಸ್, ಇವೆಲ್ಲದ್ರ ಮೇಲೂ ಪ್ರಶ್ನೆ ಬರ್ತಾ ಇದೆ. ಸೊ ದೀಸ್ ಆರ್ ದ ಯೀಲ್ಡಿಂಗ್ ಟಾಪಿಕ್ಸ್. MS ವರ್ಡ್ ಅಲ್ಲಿ, MS ಎಕ್ಸೆಲ್ ಅಲ್ಲಿ, MS ಪವರ್ ಪಾಯಿಂಟ್ ನೋಡಿದ್ವಿ. ಈಗ ಇಲ್ಲಿ ನುಡಿಲಿ 2 ಪ್ರಶ್ನೆ. ಈಗ ಬೇಸಿಕ್ಸ್ ಆಫ್ ಕಂಪ್ಯೂಟರ್. ಕಂಪ್ಯೂಟರ್ ಕನ್ಸಿಸ್ಟ್ ಆಫ್ 5ನೇ ಪ್ರಶ್ನೆ. ಕಂಪ್ಯೂಟರ್ ಕೆಳಗಿನ ಯಾವುದನ್ನು ಹೊಂದಿದೆ? ಅ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಕೇಂದ್ರೀಯ ಸಂಸ್ಕರಣಾ ಘಟಕ, ಅ ಮೆಮೊರಿ ಯೂನಿಟ್, ಸ್ಮರಣಾಶಕ್ತಿ ಘಟಕ, ಇನ್ಪುಟ್ ಅಂಡ್ ಔಟ್ಪುಟ್ ಯೂನಿಟ್ಸ್, ಸ್ವೀಕಾರ ಮತ್ತು ನಿರ್ಗತ ಘಟಕ. ಸ್ವೀಕಾರ ಅಂದ್ರೆ ಇನ್ಪುಟ್, ಔಟ್ಪುಟ್ ಅಂದ್ರೆ ಹೊರಗಡೆ ಹಾಕೋದು, ನಿರ್ಗತ ಘಟಕ. 4th ಆಪ್ಷನ್ ಆಲ್ ಆಫ್ ದ ಎಬೋ. ಸೊ ಇದು ಸುಲಭ. ನಾನು ಹಿಂದಿನ ಕ್ಲಾಸಲ್ಲಿ ಹೇಳ್ದಂಗೆ ನನ್ ಆಫ್ ದ ಎಬೋ ಅಥವಾ ಆಲ್ ಆಫ್ ದ ಎಬೋ ಇದ್ರೆ, ಅದರಲ್ಲೂ ಕಮ್ಯುನಿಕೇಶನ್ ಮತ್ತೆ ಕನ್ನಡ ಪೇಪರ್ಗಳಲ್ಲಿ ಸ್ವಲ್ಪ ಗಮನ ಕೊಡಿ. ಕನ್ನಡ ಅಂತ ಇದ್ದೀನಿ, ತಪ್ಪಾಯ್ತು, ಕ್ಷಮಿಸಿ. ಕಂಪ್ಯೂಟರ್ ಪೇಪರ್ನಲ್ಲಿ ನನ್ ಆಫ್ ದ ಎಬೋ ಅಥವಾ ಆಲ್ ಆಫ್ ದ ಎಬೋ ಇದ್ರೆ ಜಸ್ಟ್ ಗಮನ ಕೊಡಿ ಒಂದ್ಸತಿ. ಮೋಸ್ಟ್ಲಿ ನಿಮಗೇನು ಗೊತ್ತಿಲ್ಲ ಅಂದ್ರೆ ಆಪ್ಷನ್ ಆಲ್ ಆಫ್ ದ ಎಬೋ ಅಥವಾ ನನ್ ಆಫ್ ದ ಎಬೋ ಜಾಸ್ತಿ ಕೊಟ್ಟಿರ್ತಾನೆ, ಟ್ರ್ಯಾಪ್ ಮಾಡಿರ್ತಾನೆ. ನಾನು ಹಿಂದಿನ ಪೇಪರ್ನಲ್ಲಿ ಅವ್ನು ಏನ್ ಮಾಡಿದ್ದ, 3 ಮೈಕ್ರೋ ಪ್ರೊಸೆಸರ್ಗಳನ್ನ ಕೊಟ್ಟಿದ್ದ. ಸೊ ಯಾವುದು ಮೈಕ್ರೋ ಪ್ರೊಸೆಸರ್ ಅಲ್ಲ ಅಂತ ಕೇಳಿದ್ದ,
ಎಲ್ಲವೂ ಮೈಕ್ರೋ ಪ್ರೊಸೆಸರ್ ಆಗಿದ್ದು, ಹಂಗಾಗಿ ಉತ್ತರ ನನ್ ಆಫ್ ದ ಎಬೋ ಆಗಿತ್ತು. ಇದು ಸುಲಭ ಇದೆ. ಒಂದು ಮೈಕ್ರೋ ಪ್ರೊಸೆಸರ್ ಅಲ್ಲಿ ಅಥವಾ ಒಂದು ಕಂಪ್ಯೂಟರ್ ಅಲ್ಲಿ ಸಿಪಿಯು ಏನಂತ ಕರೀತಾರೆ? ಕಂಪ್ಯೂಟರ್ನ ಮೆದುಳು, ಕಂಪ್ಯೂಟರ್ನ ಬ್ರೈನ್. ಇಟ್ ಈಸ್ ದ ಬ್ರೈನ್ ಆಫ್ ದ ಕಂಪ್ಯೂಟರ್. ಅದರಲ್ಲಿ ಮೆಮೊರಿ ಯೂನಿಟ್ ಇದೆ, ಸ್ಮರಣಾ ಶಕ್ತಿ ಘಟಕ, ಇನ್ಫಾರ್ಮೇಶನ್ ಇರುತ್ತೆ. ಮೆಮೊರಿ ಅಂದ್ರೆ ಯಾವ್ಯಾವ? ರ್ಯಾಮ್, ರಾಮ್, ಕ್ಯಾಶೆ, ಫ್ಲಾಶ್ ಮೆಮೊರಿ, HDDs, ತುಂಬಾ ವಿಧದ ಮೆಮೊರಿಗಳಿದೆ. ಇನ್ಪುಟ್ ಔಟ್ಪುಟ್ ಯೂನಿಟ್ಸ್ ಅಂದ್ರೆ ದತ್ತಾಂಶನ ಕೊಡ್ಲಿಕ್ಕೆ ಮತ್ತೆ ಪಡ್ಕೊಳ್ಳಿಕ್ಕೆ ಇರುವ ಯೂನಿಟ್ಗಳು. ಇದೆಲ್ಲದನ್ನು ಒಳಗೊಂಡಂತು ಕಂಪ್ಯೂಟರ್. ಓಕೆ, ಆಲ್ ಆಫ್ ದಿಸ್ ಫಾರ್ಮ್ಸ್ ದ ಕಂಪ್ಯೂಟರ್. ಸೊ ಇಲ್ಲಿ ಆಪ್ಷನ್ ಆನ್ಸರ್ 4. ನೆಕ್ಸ್ಟ್ ಕ್ವಶನ್ ಹೋಗೋಣ. ದ ಫಸ್ಟ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಡಿಸೈನ್ ಬೈ ಚಾರ್ಲ್ಸ್ ಬ್ಯಾಬೇಜ್. ಟೆಲ್ ಮಿ ಹೂ ಇಸ್ ಚಾರ್ಲ್ಸ್ ಬ್ಯಾಬೇಜ್? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಚಾರ್ಲ್ಸ್ ಬ್ಯಾಬೇಜ್ ನಿಂದ ವಿನ್ಯಾಸಗೊಳಿಸಲ್ಪಟ್ಟ ಮೊಟ್ಟ ಮೊದಲ ಯಾಂತ್ರಿಕ ಕಂಪ್ಯೂಟರ್ ಅನ್ನು ಏನೆಂದು ಕರೆಯಲಾಯಿತು ಅಥವಾ ಡ್ಯಾಶ್ ಎಂದು ಕರೆಯಲಾಯಿತು? ನಿಮ್ಮ ಆಪ್ಷನ್ಸ್: ಅಬಾಕಸ್, ಕ್ಯಾಲ್ಕುಲೇಟರ್, ಅನಾಲಿಟಿಕಲ್ ಇಂಜಿನ್, ಫೋರ್ತ್ ಒನ್ ಪ್ರೊಸೆಸರ್. ಈ ಪ್ರಶ್ನೆ ನಿಮಗೆ ಕಂಪ್ಯೂಟರ್ನ ಇತಿಹಾಸ, ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಅಂಡ್ ದ ಸಕ್ಸೆಷನ್ ಆಫ್ ಕಂಪ್ಯೂಟರ್, ಕಂಪ್ಯೂಟರ್ ಜನರೇಷನ್ಸ್ ಹೆಂಗ್ ಬಂದಿದೆ, ಹೆಂಗೆ ಸಕ್ಸೆಷನ್ ಆಗಿದೆ, ಅದರಿಂದ ಇತಿಹಾಸದಿಂದ, ಕಂಪ್ಯೂಟರ್ ಇತಿಹಾಸದಿಂದ ಇದೊಂದು ಪ್ರಶ್ನೆ ಕೇಳಿದ್ದಾನೆ. ಸೊ ಚಾರ್ಲ್ಸ್ ಬ್ಯಾಬೇಜ್ ವಿನ್ಯಾಸ ಮಾಡಿದ ಕಂಪ್ಯೂಟರ್ ಯಾವುದು? ಮೊಟ್ಟ ಮೊದಲ ಕಂಪ್ಯೂಟರ್ ಯಾವುದು ಹೇಳಿ? ಏನುತ್ತರ? ಅನಾಲಿಟಿಕಲ್ ಇಂಜಿನ್. ಇದು ನಿಮಗೆ ಗೊತ್ತಿದ್ರೆ ಪಟ್ ಅಂತ ಉತ್ತರಿಸ್ಬೋದು, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಅನಾಲಿಟಿಕಲ್ ಇಂಜಿನ್. ಇನ್ನೊಂದು ಕಂಪ್ಯೂಟರ್ನು ಕೂಡ ಚಾರ್ಲ್ಸ್ ಬ್ಯಾಬೇಜ್ ಅವರು ಇನ್ವೆಂಟ್ ಮಾಡಿದ್ರು. ಓಕೆ, ಕಂಡುಹಿಡಿದ್ರು. ಯಾವ್ದದು? ಡಿಫರೆನ್ಷಿಯಲ್ ಇಂಜಿನ್. ಡಿಫರೆನ್ಷಿಯಲ್ ಇಂಜಿನ್. ಸೊ ಮೊದಲನೇದು ಅನಾಲಿಟಿಕಲ್ ಇಂಜಿನ್ ಫಸ್ಟ್, ನೆಕ್ಸ್ಟ್ ಡಿಫರೆನ್ಷಿಯಲ್ ಇಂಜಿನ್. ಇವೆರಡನ್ನು ಕೂಡ ಬ್ಯಾಬೇಜ್ ಅವರು ವಿನ್ಯಾಸಗೊಳಿಸಿದ್ದು ಮೊದಲ ಕಂಪ್ಯೂಟರ್. ಅದನ್ನ ಇಂಜಿನ್ ಅಂತ ಕರೆದ್ರು, ಕಂಪ್ಯೂಟರ್ ಅಂತ ಕರೀಲಿಲ್ಲ. ಇವೆಲ್ಲ ಪ್ರಶ್ನೆ ಬೇಸಿಕ್ಸ್, ಕಂಪ್ಯೂಟರ್ನ ಇತಿಹಾಸದಿಂದ ತೆಗೆದಿದ್ದಾನೆ ಈ ಪ್ರಶ್ನೆನ. ನೆಕ್ಸ್ಟ್ ಹೋಗೋಣ ಮತ್ತೆ MS ವರ್ಡ್. The document page alignment is done by which toolbar in MS Word? ಪೇಜ್ ಅಲೈನ್ಮೆಂಟ್ ಅನ್ನು ಯಾವ ಟೂಲ್ ಬಾರ್ ನಿಂದ ಮಾಡಲಾಗುತ್ತದೆ? ದಾಖಲೆಗಳ ಪೇಜ್ ಅಲೈನ್ಮೆಂಟ್ ಅನ್ನು MS Word ನ ಯಾವ ಟೂಲ್ ಬಾರ್ ನಿಂದ ಮಾಡಲಾಗುತ್ತದೆ? ಆಪ್ಷನ್ಸ್ ನಿಮಗೆ: ಮೆನು ಬಾರ್, ಫಾರ್ಮ್ಯಾಟಿಂಗ್ ಟೂಲ್ ಬಾರ್, ಸ್ಟ್ಯಾಂಡರ್ಡ್ ಟೂಲ್ ಬಾರ್, ಫೋರ್ತ್ ಆಪ್ಷನ್ ಸ್ಟೇಟಸ್ ಬಾರ್. ಪ್ರತಿಯೊಂದನ್ನು ನಾನು ನಿಮಗೆ ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಮ್ಯಾರಥಾನ್ ಕ್ಲಾಸ್ ಅಲ್ಲಿ MS ವರ್ಡ್ ವಿಂಡೋನ ತೋರಿಸಿ ಯಾವ್ದು ಬಾರ್ ಅಂತ ತೋರಿಸಿದ್ದೀನಿ. ಮೆನು ಬಾರ್ ಯಾವುದು, ಫಾರ್ಮ್ಯಾಟಿಂಗ್ ಟೂಲ್ ಬಾರ್ ಯಾವುದು, ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಯಾವುದು, ಸ್ಟೇಟಸ್ ಬಾರ್ ಯಾವುದು, ಅದನ್ನ ನೀವು ಒಂದ್ಸತಿ ನೋಡಿದ್ರೆ ಇವೆಲ್ಲದಕ್ಕೂ ಉತ್ತರ ಆರಾಮಾಗಿ ಕೊಡ್ಬೋದು. ಇದಕ್ಕೆ ಆಪ್ಷನ್ ಹೇಳಿ. ಏನ್ ಮಾಡ್ಬೇಕು ನಾನು? ಪೇಜ್ ಅಲೈನ್ ಮಾಡ್ಬೇಕು. ಪೇಜ್ ನನಗೆ ಲೆಫ್ಟ್ಗೆ ಅಲೈನ್ಮೆಂಟ್ ಇರ್ಬೇಕಾ, ಸೆಂಟರ್ ಅಲೈನ್ಮೆಂಟಾ, ಅಥವಾ ರೈಟ್ ಸೈಡ್ ಅಲೈನ್ಮೆಂಟ್ ಆಗಿ ಈ ಕಡೆ ಹೋಗ್ಬೇಕಾ? ಇದನ್ನ ನಾನು ಕೊಡ್ಬೇಕು ಅಂದ್ರೆ ನಾನು ಯೂಸ್ ಮಾಡ್ಬೇಕಾಗಿರೋ ಆಪ್ಷನ್ ಯಾವುದು? ಫಾರ್ಮ್ಯಾಟಿಂಗ್ ಟೂಲ್ ಬಾರ್. ಮೆನು ಬಾರ್ ನನಗೆ ಮೆನು ಕೊಡುತ್ತೆ, ಹೊಸದು, ನ್ಯೂ, ಸೇವ್, ಓಪನ್ ಡಾಕ್ಯುಮೆಂಟ್, ಇದಕ್ಕೆಲ್ಲ ಮೆನು ಬಾರ್. ಸ್ಟ್ಯಾಂಡರ್ಡ್ ಟೂಲ್ ಬಾರ್, ಸ್ಟ್ಯಾಂಡರ್ಡ್ ಟೂಲ್ಸ್, ಫಾಂಟ್, ಕಲರ್. ಪೇಜ್ ಅಲೈನ್ಮೆಂಟ್ ಬೇಕು ಅಂದ್ರೆ, ನಾನು ಫಾರ್ಮ್ಯಾಟಿಂಗ್ ಮಾಡಬೇಕು ಅಂದ್ರೆ ಪೇಜ್ ಅಲೈನ್ಮೆಂಟ್ ಫಾರ್ಮ್ಯಾಟಿಂಗ್ ಅಲ್ಲಿ ಬರುತ್ತೆ. ನಾನು ಪೇಜ್ ವಿಡ್ತ್, ಪ್ಯಾರಾಗ್ರಾಫ್, ಇಂಡೆಂಟೇಶನ್ ಇವೆಲ್ಲ ಎಲ್ಲಿ ಕಲಿತೀವಿ? ಫಾರ್ಮ್ಯಾಟಿಂಗ್ ಟೂಲ್ ಬಾರ್ನಲ್ಲಿ ಕಲಿತು ಅಲ್ಲಿ ಪೇಜ್ ಅಲೈನ್ಮೆಂಟ್ನ, ಇಂಡೆಂಟೇಶನ್ನ ಚೇಂಜ್ ಮಾಡ್ತೀವಿ. ಸ್ಟೇಟಸ್ ಬಾರ್ ಕೆಳಗಡೆ MS ವರ್ಡ್ ನಾನು ಸುಭಾಷ್ ಅಂತ ಸೇವ್ ಮಾಡಿದ್ರೆ ಸುಭಾಷ್ ಸ್ಟೇಟಸ್ ಬಾರ್ ಅಲ್ಲಿ ಇರುತ್ತೆ. ಟೈಟಲ್ ಬಾರ್ ಮೇಲ್ಗಡೆ ಇರುತ್ತೆ, ಡಾಕ್ಯುಮೆಂಟ್ ಮೇಲ್ಗಡೆ ಟೈಟಲ್ ಬಾರ್, ಕೆಳಗಡೆ ಸ್ಟೇಟಸ್ ಬಾರ್. ಸೊ ಇದಕ್ಕೆ ಉತ್ತರ ಫಾರ್ಮ್ಯಾಟಿಂಗ್ ಟೂಲ್ ಬಾರ್, ಆಪ್ಷನ್ 2. ಮುಂದಿನ ಪ್ರಶ್ನೆ ಹೋಗೋಣ. ಮತ್ತೆ ಇನ್ MS ವರ್ಡ್ ನಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ದಾನೆ.
4 ಪ್ರಶ್ನೆ MS ವರ್ಡ್, 4 MS ಎಕ್ಸೆಲ್, 4 ಪವರ್ ಪಾಯಿಂಟ್ ಯಾವಾಗ್ಲೂ ಬರುತ್ತೆ. ಹೈ ಯೀಲ್ಡಿಂಗ್ ಟಾಪಿಕ್. 50% ನಿಮಗೆ 15 ಪ್ರಶ್ನೆ 30ರಲ್ಲಿ MS ಆಫೀಸ್ ಇಂದಾನೇ ಬರ್ತಾ ಇದೆ. ಪ್ರತಿ ಸತಿ KE ಅಥವಾ KPSC ಎರಡೂ ನಡೆಸ್ತಿರುವ ಕಮ್ಯುನಿಕೇಶನ್ ಪೇಪರ್ನಲ್ಲಿ ಕಂಪ್ಯೂಟರ್ 15 ಪ್ರಶ್ನೆ ಆ ಟಾಪಿಕ್ ಇಂದಾನೇ ಬರ್ತಿದೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸರ್ ನಾನು ಬೇಸಿಕ್ಸ್ ಇಂದ ತಿಳ್ಕೋಬೇಕು, ಓಕೆ, ಎಲ್ಲದು ಒಂದ್ ಕಡೆ ಬೇಕು ಅಂದ್ರೆ ಏನ್ ಮಾಡಿ? ಕಮ್ಯುನಿಕೇಶನ್ ಕೋರ್ಸ್ನ ಡಿಸೈನ್ ಮಾಡಿದ್ದೀನಿ. ಅದರಲ್ಲಿ ನಾನು ಕಂಪ್ಯೂಟರ್ ತಗೊಂಡಿದ್ದೀನಿ, ಭರತ್ ಸರ್ ಇಂಗ್ಲಿಷ್ ತಗೊಂಡಿದ್ದಾರೆ, ಅಶ್ವಮೇಧ IAS, ಓಕೆ. ಆ ಆ್ಯಪ್ನ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಕಮ್ಯುನಿಕೇಶನ್ ಕೋರ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಇವೆಲ್ಲ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇವೆಲ್ಲ ಸಿಗ್ತದೆ. ಈ ಪ್ರಶ್ನೆ ನೋಡೋಣ. ಇನ್ MS ವರ್ಡ್, ಚೇಂಜಿಂಗ್ ಕೇಸ್ ಆಪ್ಷನ್ ಆಫ್ ಫಾರ್ಮೆಟಿಂಗ್ ಟೂಲ್ ಬಾರ್. ಫಾರ್ಮೆಟಿಂಗ್ ಟೂಲ್ ಬಾರ್ ಅಲ್ಲೇ ಪ್ರಶ್ನೆ ಕೇಳಿದೆ ನೋಡಿ. MS ವರ್ಡ್ ನಲ್ಲಿ ಫಾರ್ಮೆಟಿಂಗ್ ಟೂಲ್ ಬಾರ್ ನ ಚೇಂಜ್ ಕೇಸ್ ಆಯ್ಕೆಯ ಉಪಯೋಗ ಗೊತ್ತಿಲ್ಲ ಅಂದ್ರೂ ಪ್ರಶ್ನೆ ಓದಿ ಮತ್ತೆ ಆಪ್ಷನ್ಸ್ ನ ನೋಡಿ. ಚೇಂಜಿಂಗ್ ದ ಫಾಂಟ್ ಸೈಜ್ ಮೊದಲನೇ ಆಪ್ಷನ್, ಫಾಂಟ್ ಸೈಜ್ ಬದಲಾಯಿಸಲು. ಎರಡನೇದು ಚೇಂಜಿಂಗ್ ದ ಕಲರ್. ಮೂರನೇದು ಬಣ್ಣ ಬದಲಾಯಿಸಲು, ಎರಡನೇದು. ಮೂರನೇದು ಚೇಂಜಿಂಗ್ ದ ಫಾಂಟ್ ಇನ್ ಅಪ್ಪರ್ ಲೋವರ್ ಟೈಟಲ್ ಕೇಸ್. ಆಪ್ನ ಅಪ್ಪರ್ ಲೋವರ್ ಟೈಟಲ್ ಕೇಸ್ನ ಫಾಂಟ್ ಬದಲಾಯಿಸಲು. ಕೇಸ್ ಏನ್ ಕೇಳ್ತಾ ಇರೋದು ಅವನು? ಕೇಸ್. ಚೇಂಜಿಂಗ್ ದ ಸೈಜ್ ಆಫ್ ದ ಡಾಕ್ಯುಮೆಂಟ್. ದಾಖಲೆಗಳ ಗಾತ್ರವನ್ನು ಬದಲಾಯಿಸಲು. ಏನ್ ಕೇಳ್ತಾ ಇರೋದು ಅವನ ಪ್ರಶ್ನೆ? ಇನ್ MS ವರ್ಡ್ ಚೇಂಜಿಂಗ್ ದ ಕೇಸ್ ಆಪ್ಷನ್. ನನಗೆ ಎಲ್ಲಾ ಲೆಟರ್ಗಳನ್ನು, ಓಕೆ, ಅಪ್ಪರ್ ಕೇಸಲ್ಲಿ ಕೊಡು, ಎಲ್ಲ ಅಪ್ಪರ್ ಕೇಸಲ್ಲಿ ಇರಬೇಕು, ಎಲ್ಲ ಕ್ಯಾಪಿಟಲ್ ಲೆಟರ್ ಇರಬೇಕು, ಅಥವಾ ಎಲ್ಲ ಸ್ಮಾಲ್ ಲೆಟರ್ ಅಲ್ಲಿ ಕೊಡು, ಅಥವಾ ಪದದ ಮೊದಲನೇ ಅಕ್ಷರ ಮಾತ್ರ. ಈಗ ನಾನು ಒಂದು ತಗೊಂಡ್ರೆ ಫಾಂಟ್ ಸೈಜ್ ಅಪ್ಪರ್ ಕೇಸ್ ಅಂದ್ರೆ ಫಾಂಟ್ ಎಲ್ಲ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಕೊಡುತ್ತೆ, ಲೋವರ್ ಅಂದ್ರೆ ಎಲ್ಲ ಸ್ಮಾಲ್ ಲೆಟರ್ ಅಲ್ಲಿ ಕೊಡುತ್ತೆ, ಟೈಟಲ್ ಕೇಸ್ ಅಂದ್ರೆ ಟೈಟಲ್ ಸ್ಟ್ಯಾಂಡರ್ಡ್ ಟೈಟಲ್ ಕೊಟ್ಟು ಆ ಫಾಂಟ್ ಸೈಜ್ ನ ಜಾಸ್ತಿ ಮಾಡುತ್ತೆ. ಇದೆಲ್ಲ ಫಾರ್ಮೆಟಿಂಗ್ ಅಲ್ಲಿ ಏನಕ್ಕೆ ಉಪಯೋಗಿಸ್ತೀವಿ? ಟು ಚೇಂಜ್ ದ ಫಾಂಟ್ ಇನ್ ದ ಅಪ್ಪರ್ ಲೋವರ್ ಟೈಟಲ್ ಕೇಸ್. ಅಪ್ಪರ್ ಲೋವರ್ ಟೈಟಲ್ ಕೇಸ್ ಅನ್ನು ಫಾಂಟ್ ಬದಲಾಯಿಸಲು, ಟೈಟಲ್ ಕೇಸ್ ನ ಫಾಂಟ್ ಅನ್ನು ಬದಲಾಯಿಸಲು. ಪ್ರಶ್ನೆಯಲ್ಲೇ ಉತ್ತರ ಇದೆ, ಕೇಸ್ ಆಪ್ಷನ್. ಕೇಸ್ ಬದಲಾಯಿಸಲು. ನಾವು ಒಂದೊಂದ್ಸತಿ ಪ್ರಶ್ನೆ ನೋಡ್ತೀವಿ, ಆಪ್ಷನ್ಸೇ ನೋಡ್ದಲೇ ಹೋಗ್ಬಿಡ್ತೀವಿ. ಆ ತಪ್ಪು ಮಾಡಕ್ ಹೋಗ್ಬೇಡಿ. ಕಂಪ್ಯೂಟರ್ ಸೈನ್ಸ್ ನಲ್ಲಿ ಎಷ್ಟೋ ಸತಿ ಪ್ರಶ್ನೆಲೆ ಆಪ್ಷನ್ಸ್ ನ ಲಿಂಕ್ ಮಾಡಿರ್ತಾನೆ. ಕೆಲವು ಸೇಮ್ ಪದಗಳು ಇರುತ್ತೆ. ಕೇಸ್ ಚೇಂಜ್ ಮಾಡ್ಲಿಕ್ಕೆ ಕೇಸ್ ಆಪ್ಷನ್, ಫಾರ್ಮ್ಯಾಟಿಂಗ್ ಮಾಡ್ಲಿಕ್ಕೆ ಫಾರ್ಮ್ಯಾಟಿಂಗ್ ಟೂಲ್ ಬಾರ್. ಎಷ್ಟೋ ಸತಿ ಈ ರೀತಿ ಕೇಳಿದಾನೆ. ಓಕೆ, ಉತ್ತರನೇ ನೋಡ್ದಲೆ, ಆಪ್ಷನ್ಸೇ ನೋಡ್ದಲೆ ನೀವು ಮುಂದೆ ಪ್ರಶ್ನೆಗೆ ಹೋಗ್ಬೇಡಿ, ಕಳ್ಕೊಂತೀರ ಮಾರ್ಕ್ಸ್ನ. ಕಾನ್ಸೆಪ್ಟ್ ಗೊತ್ತಿದ್ರೆ ಬಹಳ ಸುಲಭ, ಗೊತ್ತಿಲ್ಲ ಅಂದ್ರೂ ಪ್ರಶ್ನೆನ ನೀಟಾಗಿ ಕೂಲಂಕುಷವಾಗಿ ಓದಿ ಆಪ್ಷನ್ಸ್ನ ನೀಟಾಗಿ ನೋಡ್ಕೊಂಡು ಆಮೇಲೆ ಉತ್ತರ ಮಾಡಿ. ಮತ್ತೆ MS ವರ್ಡ್ ನೋಡಿ. MS ವರ್ಡ್ ಅಲ್ಲಿ 10 ಪ್ರಶ್ನೆ. ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಪೇಪರ್ನ ಮೊದಲೇ 10ನೇ ಪ್ರಶ್ನೆಯಲ್ಲಿ 3ರಿಂದ 4 ಪ್ರಶ್ನೆ MS ವರ್ಡ್, 3ರಿಂದ 4 ಪ್ರಶ್ನೆ MS ಎಕ್ಸೆಲ್, ಮತ್ತೆ MS ಪವರ್ ಪಾಯಿಂಟ್. 10ರಲ್ಲಿ 5 ಪ್ರಶ್ನೆ ಇದರಿಂದನೇ ಬಂದಿದೆ. ಮಿನಿಮಮ್ 10ರಿಂದ 15 ಕ್ವಶನ್ಸ್ ಇದರಿಂದ ಬರ್ತಾ ಇದೆ. MS ವರ್ಡ್ ನಲ್ಲಿ ಬೈ ಡಿಫಾಲ್ಟ್ ಲೆಫ್ಟ್ ಮಾರ್ಜಿನ್ ಆಫ್ ಎ ವರ್ಡ್ ಡಾಕ್ಯುಮೆಂಟ್ ಈಸ್. MS ವರ್ಡ್ ಡಾಕ್ಯುಮೆಂಟಿನ ಡಿಫಾಲ್ಟ್ ಎಡ ಅಂಚು. ಒಂದು ಪೇಪರ್ ಇತ್ತು ಅಂದ್ರೆ ನಾನು MS ವರ್ಡ್ ಅಲ್ಲಿ ಟೈಪ್ ಮಾಡಕ್ ಶುರು ಮಾಡಿದ್ರೆ ಇಲ್ಲಿಂದ ಬರಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲೂ ಅಷ್ಟೇ ಸ್ಟಾರ್ಟಿಂಗ್ ಇಂದ ಬರಲ್ಲ ಪೇಜಲ್ಲಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅವನೇನ್ ಕೇಳ್ತಾ ಇದ್ದಾನೆ? ಈ ಲೆಫ್ಟ್ ಸೈಡ್ ಮಾರ್ಜಿನ್ ನ ಸೈಜ್ ಎಷ್ಟು ಬೈ ಡಿಫಾಲ್ಟ್. ಅಂದ್ರೆ ನಾನ್ ಚೇಂಜ್ ಮಾಡ್ಲಿಲ್ಲ ಅಂದ್ರೆ MS ವರ್ಡ್ ಓಪನ್ ಆದಾಗ ನನಗೆ ಬೈ ಡಿಫಾಲ್ಟ್ ಅದಾದಾಗೆ ಕೊಡುವ ಡಿಫಾಲ್ಟ್ ಮಾರ್ಜಿನ್ ಸೈಜ್ ಎಷ್ಟು. ನಾನ್ ಬದಲಾವಣೆ ಮಾಡಿಲ್ಲ, ಸುಮ್ಮನೆ MS ವರ್ಡ್ ಓಪನ್ ಮಾಡಿದೆ ಅಂದ್ರೆ ಎಷ್ಟು ಕೊಡ್ತಾ ಇದ್ದಾನೆ ಲೆಫ್ಟ್ ಸೈಡ್ ಮಾರ್ಜಿನ್? ಹೇಳಿ ಉತ್ತರ. 2.5 2.54 ಸೆಂಟಿಮೀಟರ್, ಸೆಕೆಂಡ್ ಆಪ್ಷನ್ 1.54 ಸೆಂಟಿಮೀಟರ್, ಥರ್ಡ್ ಆಪ್ಷನ್ 1 ಸೆಂಟಿಮೀಟರ್, ಫೋರ್ತ್ 1.5 ಸೆಂಟಿಮೀಟರ್. ಏನ್ ಇದಕ್ಕೆ ಉತ್ತರ ಹೇಳಿ? ಸೊ ಇದಕ್ಕೆ ಉತ್ತರ ಆಪ್ಷನ್ 1 2.54 ಸೆಂಟಿಮೀಟರ್. ನಾರ್ಮಲ್ ಆಗಿ ಬೈ ಡಿಫಾಲ್ಟ್ MS ವರ್ಡ್ ಅಲ್ಲಿ ಲೆಫ್ಟ್, ಟಾಪ್, ಡೌನ್, ರೈಟ್ ಸೈಡ್ ಎಲ್ಲಾ ಕಡೆನೂ ಈ ಗ್ಯಾಪ್ ಏನಿರುತ್ತೆ ಎಲ್ಲ ಅದು
1 ಇಂಚ್ ಇರುತ್ತೆ. 1 ಇಂಚ್ 1 ಇಂಚಿಗೆ ಎಷ್ಟು? 1 ಇಂಚ್ ಇಸ್ ಈಕ್ವಲ್ ಟು 1 ಇಂಚಿಗೆ 2.54 ಸೆಂಟಿಮೀಟರ್ಗಳು. ಸೊ ಅವ್ನು 1 ಇಂಚ್ ಅಂತ ಕೊಟ್ಟಿಲ್ಲ, ಸೆಂಟಿಮೀಟರ್ ಕೊಟ್ಟಿದ್ದಾನೆ. 1 ಇಂಚ್ ಇಸ್ ಈಕ್ವಲ್ ಟು 2.54 ಸೆಂಟಿಮೀಟರ್ಸ್. ಬೈ ಡಿಫಾಲ್ಟ್ MS ವರ್ಡ್ ಅಲ್ಲಿ ಲೆಫ್ಟ್ ಪೇಜ್ ಇಂಡೆಂಟ್, ರೈಟ್ ಸೈಡ್ ಅಲ್ಲಿ, ಮೇಲ್ಗಡೆ, ಟಾಪ್ ಅಲ್ಲಿ ಮತ್ತೆ ಬಾಟಮ್ ಪೇಜ್ ಅಲ್ಲಿ ನಿಮಗೆ 1 ಇಂಚು ಡಿಫಾಲ್ಟ್ ಮಾರ್ಜಿನ್ ನ ಕೊಟ್ಟಿರ್ತಾನೆ MS ವರ್ಡ್ ನಲ್ಲಿ. ಅರ್ಥ ಆಯ್ತಲ್ಲ? ಸಿಂಪಲ್, ಕ್ಲಿಯರ್. ನೆಕ್ಸ್ಟ್, which of these can be used for quick access for commonly used commands and tools? ಈ ಕೆಳಗಿನವುಗಳಲ್ಲಿ ಸಾಮಾನ್ಯವಾಗಿ ವೇಗವಾಗಿ ಪ್ರವೇಶಿಸಲು ಬಳಸುವ ಕಮಾಂಡ್ಸ್ ಮತ್ತು ಟೂಲ್ಸ್ಗಳು ಯಾವುದು? ಯಾವ್ದಪ್ಪ ಬೇಗ ನಾನು ಮಾಡ್ತೀನಿ ಅಂದ್ರೆ ಅಂಡು, ರೀಡು, ಮಾಡಿರೋ ಕೆಲಸನ ವಾಪಸ್ ತಗೋಬೇಕು ಅಂದ್ರೆ ಅಂಡು, ಬೇಡ ನಂಗೆ ವಾಪಸ್ ತೆಗ್ದಿದ್ದ ಕೆಲಸ ಮತ್ತೆ ಮಾಡಬೇಕು ಅಂದ್ರೆ ರೀಡು, ಸೇವ್ ಮಾಡ್ಕೋಬೇಕು ನಾನು ಸಡನ್ ಆಗಿ ಅಂದ್ರೆ ಸೇವ್, ಪ್ರಿಂಟ್ ಕೊಡಬೇಕು ಅಂದ್ರೆ ಪ್ರಿಂಟ್. ಇವೆಲ್ಲ ಸಣ್ಣ ಸಣ್ಣ ತಮ್ಮನೇಲ್ ನೋಡಿದ್ರಲ್ಲ ಅದಕ್ಕಿಂತ ಚಿಕ್ಕದಾಗಿ, ಈ ಪಾಸ್ಪೋರ್ಟ್ ಸೈಜ್ ಅಲ್ಲ ಸ್ಟ್ಯಾಂಪ್ ಸೈಜ್ ಫೋಟೋಗಿಂತ ಚಿಕ್ಕದಾಗಿರುತ್ತೆ. ಆ ತರ ಯಾವ ಟೂಲ್ ಬಾರ್ ಅಥವಾ ಯಾವ ಬಾರಲ್ಲಿ ಇರುತ್ತೆ? ಸ್ಟೇಟಸ್ ಬಾರ, ಟೂಲ್ ಬಾರ, ಮೆನು ಬಾರ, ಟೈಟಲ್ ಬಾರ. ಈ ಕೆಳಗಿನವುಗಳಲ್ಲಿ ಸಾಮಾನ್ಯವಾಗಿ ವೇಗವಾಗಿ ಪ್ರವೇಶಿಸಲು ಬಳಸುವ ಕಮಾಂಡ್ಸ್ ಮತ್ತು ಟೂಲ್ಸ್ ಯಾವುವು? ನಿಮ್ಮ ಆಪ್ಷನ್ಸ್: ಸ್ಟೇಟಸ್ ಬಾರ್, ಸೆಕೆಂಡ್ ಇಸ್ ಟೂಲ್ ಬಾರ್, ಥರ್ಡ್ ಮೆನು ಬಾರ್, ಫೋರ್ತ್ ಟೈಟಲ್ ಬಾರ್. ಹೇಳಿ ಉತ್ತರ ಇದಕ್ಕೆ ಸ್ನೇಹಿತರೆ. ಆಲ್ರೆಡಿ ಇದನ್ನು ಒಂದ್ಸತಿ ಎಕ್ಸ್ಪ್ಲೈನ್ ಮಾಡಿದೀವಿ. ಸ್ಟೇಟಸ್ ಬಾರ್ ಅಂದ್ರೇನು, ಟೂಲ್ ಬಾರ್ ಅಂದ್ರೇನು, ಮೆನು ಬಾರ್ ಅಂದ್ರೇನು, ಟೈಟಲ್ ಬಾರ್ ಅಂದ್ರೇನು. ಸೊ ಇದಕ್ಕೆ ಉತ್ತರ ಟೂಲ್ ಬಾರ್. ಬೇಸಿಕ್ಸ್, ನಿಮಗೆ ಟೂಲ್ಸ್ ಸಡನ್ ಆಗಿ ನನಗೆ ಸಿಗ್ಬೇಕು ಅಂದ್ರೆ ಎಲ್ಲಿರುತ್ತದು? ಟೂಲ್ ಬಾರ್. ಫಾರ್ ಕ್ವಿಕ್ ಆಕ್ಸೆಸ್ ಕಮಾಂಡ್ಸ್ ಯಾವ್ದ್ರಲ್ಲಿ? ಟೂಲ್ ಬಾರ್. ಆಯ್ತಲ್ಲ? ನೆಕ್ಸ್ಟ್ ಕ್ವಶನ್. ಸೊ ಇವತ್ತು 10 ಕ್ವಶನ್ಸ್ ಆಯ್ತು. ಇದು ನಿಮ್ಮ ಕಂಪ್ಯೂಟರ್ ಸೈನ್ಸ್ನ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ನ ಪೇಪರ್. ಎಲ್ಲಾವುದು ನಿಮಗೆ ಈ 10 ಕ್ವಶನ್ ಅರ್ಥ ಆಗಿದೆ ಅನ್ಕೊಂತೀನಿ. ಇದೇ ರೀತಿ ನೆಕ್ಸ್ಟ್ 10 ಕ್ವಶನ್ಸ್ನ ಸಾಲ್ವ್ ಮಾಡೋಣ ಮುಂದಿನ ಕ್ಲಾಸಲ್ಲಿ. ಥ್ಯಾಂಕ್ ಯು.